ನಮಸ್ಕಾರ ಪ್ರಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ಇದು ನಿಮ್ಮ ವಿಕೆ ಮಿಸ್ಟ್ರೀಸ್ ಗರುಡ ಪುರಾಣದ ಮತ್ತಷ್ಟು ವಿಸ್ಮಯಕಾರಿ ಅಧ್ಯಾಯಗಳೊಂದಿಗೆ ನಿಮ್ಮ ಜೊತೆ. ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ 5ರಿಂದ 8ರವರೆಗೆ ತಿಳಿದಿದ್ದೇವೆ. ಇಂದು ತಿಳಿಯೋಣ ಅಧ್ಯಾಯ 9ರಿಂದ 12ರವರೆಗೆ. ಪ್ರಿಯ ಶ್ರೋತೃಗಳೇ, ನಾವು ನರಕವನ್ನು ನೋಡಿದೆವು, ನ್ಯಾಯವನ್ನು ಕೇಳಿದೆವು, ಪುನರ್ಜನ್ಮವನ್ನು ತಿಳಿದುಕೊಂಡೆವು, ಮೋಕ್ಷದ ಮಾರ್ಗವನ್ನು ಅರಿತುಕೊಂಡೆವು. ಆದರೆ ಈಗ ಒಂದು ಮಹತ್ವದ ಪ್ರಶ್ನೆ: ಈ ಜ್ಞಾನವನ್ನು ಬದುಕಿನಲ್ಲಿ ಹೇಗೆ ಬಳಸುವುದು? ಇದೇ ಅಧ್ಯಾಯ 9ರ ಸಾರ. ಇದರ ಮೊದಲ ಉಪದೇಶ: ಮರಣವನ್ನು ಮರೆಯಬೇಡಿ. ಪ್ರತಿದಿನ ನೀನು ಎದ್ದಾಗ ಒಂದು ಸತ್ಯ ನೆನಪಿರಲಿ: ಈ ದಿನವೇ ನನ್ನ ಕೊನೆಯ ದಿನವಾಗಿರಬಹುದು. ಈ ನೆನಪು ಭಯ ಕೊಡುವುದಿಲ್ಲ, ಇದನ್ನು ನಿನ್ನನ್ನು ಸರಿ ಬದುಕಲು ಪ್ರೇರೇಪಿಸುತ್ತದೆ. ಎರಡನೇ ಉಪದೇಶ: ಕರ್ಮದ ಬಗ್ಗೆ ಜಾಗರೂಕವಾಗಿರು. ಸಣ್ಣ ಸುಳ್ಳು, ಸಣ್ಣ ಅನ್ಯಾಯ, ಸಣ್ಣ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ಭವಿಷ್ಯದ ಭಾಗವಾಗುತ್ತದೆ. ಮೂರನೇ ಉಪದೇಶ: ಅಹಂಕಾರವೇ ನಿಜವಾದ ಶತ್ರು. ಧನ, ಪದವಿ, ಪ್ರಭಾವ ಇವು ಶಾಶ್ವತವಲ್ಲ, ಆದರೆ ಅಹಂಕಾರ ಮಾಡಿದ ಹಾನಿ ಬಹಳ ದೀರ್ಘಕಾಲ ಉಳಿಯುತ್ತವೆ. ನಾಲ್ಕನೇ ಉಪದೇಶ: ಮಾನವ ಜನ್ಮದ ಮೌಲ್ಯ ಅರಿತುಕೋ. ಈ ಜನ್ಮ ಸುಲಭವಾಗಿ ಸಿಗುವುದಿಲ್ಲ. ಇದು ಕಲಿಯಲು, ತಿದ್ದುಕೊಳ್ಳಲು, ಆತ್ಮಜ್ಞಾನ ಪಡೆಯಲು ಒಂದು ಅಪರೂಪದ ಅವಕಾಶ. ಇನ್ನು ಐದನೇ ಉಪದೇಶ: ಭಕ್ತಿ ಮತ್ತು ಧರ್ಮವನ್ನು ಸಮತೋಲನಗೊಳಿಸುವುದು. ಭಕ್ತಿ ಇದ್ದು ಧರ್ಮವಿಲ್ಲದಿದ್ದರೆ ಅದು ಅಪೂರ್ಣ. ಧರ್ಮ ಇದ್ದು ಭಕ್ತಿ ಇಲ್ಲದಿದ್ದರೆ ಅದು ಬರಡು. ಎರಡೂ ಸೇರಿದಾಗಲೇ ಆತ್ಮದ ಬೆಳಕು ಮೂಡುತ್ತದೆ. ಇನ್ನು ಆರನೇ ಉಪದೇಶ: ಕ್ಷಮೆ ಕೇಳಲು ಹಿಂಜರಿಯಬೇಡ. ಜೀವನದಲ್ಲಿ ತಪ್ಪು ತಿದ್ದುಕೊಂಡ ಆತ್ಮಕ್ಕೆ ಯಮಲೋಕದಲ್ಲಿ ಭಯ ಕಡಿಮೆಯಾಗಿರುತ್ತದೆ. ಏಳನೇ ಉಪದೇಶ: ಸೇವೆಯೇ ಪುಣ್ಯದ ವೇಗವಾದ ದಾರಿ. ಹಸಿದವರಿಗೆ ಅನ್ನ, ಅನಾಥರಿಗೆ ಆಶ್ರಯ, ದುಃಖಿತರಿಗೆ ಧೈರ್ಯ ಇವುಗಳೇ ನರಕದ ಬಾಗಿಲು ಮುಚ್ಚುವ ಕೀಲಿಗಳು. ಅಂತಿಮ ಸಂದೇಶ: ಗರುಡ ಪುರಾಣವು ಭಯದ ಗ್ರಂಥವಲ್ಲ, ಇದು ಜಾಗೃತಿ ಗ್ರಂಥ, ಜ್ಞಾನ ಗ್ರಂಥ, ಆತ್ಮವನ್ನು ಎಚ್ಚರಿಸುವ ಗಂಟೆ. ಈ ಅಧ್ಯಾಯದ ಅಂತಿಮ ವಾಕ್ಯ ಏನೆಂದರೆ: ಮರಣದ ನಂತರದ ಲೋಕವನ್ನು ತಿಳಿದುಕೊಂಡವನು ಬದುಕಿನ ಮಹತ್ವವನ್ನು ಎಂದಿಗೂ ಮರೆಯುವುದಿಲ್ಲ. ಇದೊಂದಿಗೆ ಗರುಡ ಪುರಾಣ ಈ ಯಾತ್ರೆ ಪೂರ್ಣ ಚಕ್ರ ಮುಗಿಯುತ್ತದೆ. ಭಯದಿಂದ ಆರಂಭವಾದ ಪಯಣ ಜ್ಞಾನ ಮತ್ತು ಜಾಗೃತಿಯಲ್ಲಿ ಅಂತ್ಯಗೊಳ್ಳುತ್ತದೆ. ಇನ್ನು ಅಧ್ಯಾಯ 10: ಜೀವನದಲ್ಲೇ ಮೋಕ್ಷ ಸಾಧನೆ. ಪ್ರಿಯ ಶ್ರೋತೃಗಳೇ, ಮೋಕ್ಷವು ಕೇವಲ ಮರಣದ ನಂತರ ಸಿಗುವುದಿಲ್ಲ. ಗರುಡ ಪುರಾಣ ಹೇಳುತ್ತದೆ ಜೀವನದಲ್ಲೇ ಮೋಕ್ಷವನ್ನು ಅನುಭವಿಸಬಹುದು. ಗರುಡನು ವಿಷ್ಣುವನ್ನು ಹೀಗೆ ಪ್ರಶ್ನಿಸುತ್ತಾನೆ: ಪ್ರಭು, ಬದುಕಿದ್ದಾಗಲೇ ಬಂಧನದಿಂದ ಮುಕ್ತಿಯಾಗುವ ಮಾರ್ಗವೇನು? ಶ್ರೀ ಮಹಾವಿಷ್ಣು ಉತ್ತರಿಸುತ್ತಾನೆ: ಗರುಡ, ಬಂಧನ ಹೊರಗಿಲ್ಲ, ಅದು ಮನಸ್ಸಿನಲ್ಲೇ ಇದೆ. ಮೊದಲ ಸಾಧನೆ ಮನಸ್ಸಿನ ನಿಯಂತ್ರಣ. ಕೋಪ ಬಂದಾಗ ಮೌನ, ಅಸೂಯೆ ಬಂದಾಗ ಪ್ರಾರ್ಥನೆ, ಲೋಭ ಬಂದಾಗ ಇದೇ ಮೊದಲ ಸಾಧನೆ. ಎರಡನೇ ಸಾಧನೆ ಅಹಂಕಾರ ಕರಗಿಸುವುದು. ನಾನು ಎನ್ನುವ ಭಾವನೆ ಕಡಿಮೆಯಾದಂತೆ ಬಂಧನವೂ ಕಡಿಮೆಯಾಗುವುದು. ಮೂರನೇ ಸಾಧನೆ ನಿತ್ಯ ಸ್ಮರಣೆ. ಒಂದು ನಾಮ, ಒಂದು ಮಂತ್ರ, ಒಂದು ದೈವ ಚಿಂತನೆ. ನಿತ್ಯ ಸ್ಮರಣೆಯು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ನಾಲ್ಕನೆಯ ಸಾಧನೆ ಸತ್ಯ ಜೀವನ. ಯಾರಿಗೂ ಗೊತ್ತಿಲ್ಲದ ಸ್ಥಳದಲ್ಲೂ ಸತ್ಯವಾಗಿರು, ಇದೇ ಆತ್ಮದ ಶುದ್ಧತೆ. ಐದನೇ ಸಾಧನೆ ಅನಾಸಕ್ತಿ. ಸಂಪತ್ತು ಇರಲಿ, ಕುಟುಂಬ ಇರಲಿ, ಜವಾಬ್ದಾರಿ ಇರಲಿ, ಅದರೊಳಗೆ ಬಂಧನ ಇರಬಾರದು. ಶ್ರೀ ವಿಷ್ಣು ಹೀಗೆ ಹೇಳುತ್ತಾನೆ: ಯಾರು ಬದುಕಿರುವಾಗಲೇ ಮನಸ್ಸನ್ನು ಜಯಿಸುತ್ತಾರೋ ಅವರು ಮರಣವನ್ನು ಜಯಿಸಿದ್ದಾರೆ ಎಂದು. ಪ್ರಿಯ ಶ್ರೋತೃಗಳೇ, ಮೋಕ್ಷ ಎಂದರೆ ಓಡಿ ಹೋಗುವುದಲ್ಲ, ಜವಾಬ್ದಾರಿ ತೊರೆಯುವುದು ಅಲ್ಲ, ಅದು ಒಳಗಿನ ಸ್ವಾತಂತ್ರ್ಯ. ಈ ಅಧ್ಯಾಯದ ಅಂತಿಮ ವಾಕ್ಯ: ಬಂಧನ ಮನಸ್ಸಿನಲ್ಲಿ ಹುಟ್ಟುತ್ತದೆ, ಮುಕ್ತಿ ಕೂಡ ಅಲ್ಲಿಯೇ ಹುಟ್ಟುತ್ತದೆ. ಇದೇ ಗರುಡ ಪುರಾಣದ ಆಳವಾದ ರಹಸ್ಯ, ಜೀವನವನ್ನು ಪವಿತ್ರಗೊಳಿಸಿ. ಇನ್ನು ಅಧ್ಯಾಯ 11: ಕಾಲ ಮತ್ತು ಕರ್ಮದ ರಹಸ್ಯ. ಪ್ರಿಯ ಶ್ರೋತೃಗಳೇ, ಮನುಷ್ಯನು ಕರ್ಮ ಮಾಡುತ್ತಾನೆ, ಆದರೆ ಫಲ ನೀಡುವುದು ಯಾರು? ಕಾಲ. ಗರುಡನು ವಿಷ್ಣುವನ್ನು ಹೀಗೆ ಪ್ರಶ್ನಿಸುತ್ತಾನೆ: ಪ್ರಭು, ಕರ್ಮ ತಕ್ಷಣ ಫಲ ಕೊಡದೆ ಇರುವುದಕ್ಕೆ? ಶ್ರೀ ಮಹಾವಿಷ್ಣು ಉತ್ತರಿಸುತ್ತಾನೆ: ಗರುಡ, ಕಾಲವೇ ನ್ಯಾಯಾಧೀಶ. ಅದು ತಪ್ಪುವುದಿಲ್ಲ, ಅದು ಮರೆಯುವುದಿಲ್ಲ. ಕಾಲ ಎಂದರೇನು? ಕಾಲವೆಂದರೆ ಗಂಟೆಯ ಸಮಯವಲ್ಲ, ಅದು ಸೃಷ್ಟಿಯ ಚಕ್ರ. ಅದು ಕರ್ಮವನ್ನು ಪಕ್ವಗೊಳಿಸುವ ಶಕ್ತಿ. ಕೆಲವು ಕರ್ಮಗಳು ತಕ್ಷಣ ಫಲ ಕೊಡುತ್ತವೆ, ಕೆಲವು ಕರ್ಮಗಳು ವರ್ಷಗಳ ನಂತರ ಫಲ ಕೊಡುತ್ತವೆ, ಮತ್ತಷ್ಟು ಕರ್ಮಗಳು ಮುಂದಿನ ಜನ್ಮದಲ್ಲಿ ಫಲ ಕೊಡುತ್ತವೆ. ವಿಷ್ಣು ಹೇಳುತ್ತಾನೆ: ಮನುಷ್ಯನು ಯೋಚಿಸುತ್ತಾನೆ, ನಾನು ತಪ್ಪಿಸಿಕೊಂಡೆ ಎಂದು, ಆದರೆ ಕಾಲ ನಿಶಬ್ದವಾಗಿಯೇ ಲೆಕ್ಕ ಇಟ್ಟುಕೊಂಡಿದೆ. ಕರ್ಮದ 3 ರೂಪಗಳು: ಸಂಚಿತ ಕರ್ಮ, ಹಿಂದಿನ ಜನ್ಮಗಳಿಂದ ಸಂಗ್ರಹಿತ; ಪ್ರಾರಬ್ಧ ಕರ್ಮ, ಈಗ ಅನುಭವಿಸುತ್ತಿರುವುದು; ಆಗಾಮಿ ಕರ್ಮ, ಈಗ ಮಾಡುತ್ತಿರುವುದು. ಈ 3 ಸೇರಿ ನಿನ್ನ ಭವಿಷ್ಯವನ್ನು ರೂಪಿಸುತ್ತವೆ. ಕಾಲ ಯಾರಿಗೂ ವಿಶೇಷವಲ್ಲ, ರಾಜನಿಗೂ ಒಂದೇ, ಬಡವನಿಗೂ ಒಂದೇ. ಧರ್ಮ ಮಾಡಿದವನಿಗೆ ಅದು ಆಶೀರ್ವಾದ,
ಪಾಪ ಮಾಡಿದವನಿಗೆ ಅದು ಪರೀಕ್ಷೆ. ಗರುಡ ಪುರಾಣದ ಎಚ್ಚರಿಕೆ: ಕಾಲವನ್ನು ಜಯಿಸಲು ಸಾಧ್ಯವಿಲ್ಲ, ಆದರೆ ಕರ್ಮವನ್ನು ಶುದ್ಧಿಗೊಳಿಸಲು ಕಾಲದ ಭಯದಿಂದ ಮುಕ್ತವಾಗಬಹುದು. ಪ್ರಿಯ ಶ್ರೋತೃಗಳೇ, ಇಂದು ನೀವು ಮಾಡುತ್ತಿರುವ ಒಂದು ಚಿಕ್ಕ ನಿರ್ಧಾರವು ನಾಳೆಯ ಭಾಗ್ಯವಾಗಿರಬಹುದು. ಈ ಅಧ್ಯಾಯದ ಅಂತಿಮ ವಾಕ್ಯ: ಕಾಲ ಮೌನವಾಗಿರಬಹುದು, ಆದರೆ ಅದರ ನ್ಯಾಯ ಅಚೂಕ. ಇನ್ನು ಅಧ್ಯಾಯ 12: ಆತ್ಮಜ್ಞಾನ ಮತ್ತು ಪರಮ ಸತ್ಯ. ಪ್ರಿಯ ವೀಕ್ಷಕರೇ, ಜನನವನ್ನು ನೋಡಿದೆವು, ಮರಣವನ್ನು ಅರಿತೆವು, ನರಕ ಸ್ವರ್ಗಗಳನ್ನು ತಿಳಿದುಕೊಂಡೆವು, ಪುನರ್ಜನ್ಮದ ಚಕ್ರವನ್ನು ಕೇಳಿದೆವು. ಆದರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ಉತ್ತರ ಒಂದೇ: ನಾನು ಯಾರು? ಇದೇ ಆತ್ಮಜ್ಞಾನ. ಗರುಡ ವಿಷ್ಣುವನ್ನು ಹೀಗೆ ಪ್ರಶ್ನಿಸುತ್ತಾನೆ: ಪ್ರಭು, ಆತ್ಮ ಎಂದರೆ ದೇಹವೇ ಆತ್ಮವೇ ಅಥವಾ ಮನಸ್ಸೇ ಆತ್ಮವೇ? ಶ್ರೀ ಮಹಾವಿಷ್ಣು ಮಂದಸ್ಮಿತದಿಂದ ಹೇಳುತ್ತೆ: ಗರುಡ, ನೀನು ನೋಡುವ ದೇಹ ನಿನ್ನದು, ಆದರೆ ನೀನು ದೇಹವಲ್ಲ. ನೀನು ಯೋಚಿಸುವ ಮನಸ್ಸು ನಿನ್ನ ಸಾಧನ, ಆದರೆ ನೀನು ಮನಸ್ಸಲ್ಲ. ನೀನು ಸಾಕ್ಷಿ, ನಿತ್ಯ, ಶುದ್ಧ ಹಾಗೂ ಚೈತನ್ಯ. ದೇಹದ ಸತ್ಯ: ದೇಹವು ಪಂಚಭೂತಗಳಿಂದ ನಿರ್ಮಿತ, ಹುಟ್ಟುತ್ತದೆ, ಬೆಳೆಯುತ್ತದೆ, ಕ್ಷೀಣಿಸುತ್ತದೆ, ನಾಶವಾಗುತ್ತದೆ. ಆದರೆ ಆತ್ಮ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಮನಸ್ಸಿನ ಮಿತಿ: ಮನಸ್ಸು ಆಸೆಗಳನ್ನು ಹುಟ್ಟಿಸುತ್ತದೆ, ಮನಸ್ಸು ಭಯವನ್ನು ಹುಟ್ಟಿಸುತ್ತದೆ, ಮನಸ್ಸೇ ಬಂಧನ. ಆತ್ಮಜ್ಞಾನ ಎಂದರೆ ನಾನು ಮನಸ್ಸಿನ ಅಲೆಗಳಲ್ಲ, ನಾನು ಆಳದ ಸಮುದ್ರ. ವಿಷ್ಣು ಹೀಗೆ ಹೇಳುತ್ತ: ಯಾವ ಕ್ಷಣದಲ್ಲಿ ಆತ್ಮ ತನ್ನನ್ನು ನಿಜ ಸ್ವರೂಪವನ್ನು ಅರಿಯುತ್ತದೆಯೋ ಅದೇ ಕ್ಷಣದಲ್ಲಿ ಅವನು ಮುಕ್ತ. ಪರಮ ಸತ್ಯ: ಈ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಒಂದೇ ಚೈತನ್ಯದ ಅಭಿವ್ಯಕ್ತಿ. ಅದನ್ನೇ ಕೆಲವರು ಬ್ರಹ್ಮ ಎಂದು ಕರೆಯುತ್ತಾರೆ, ಅದನ್ನೇ ಕೆಲವರು ವಿಷ್ಣು ಎಂದು, ಅದನ್ನೇ ಕೆಲವರು ಶಿವ ಎಂದು. ಹೆಸರು ಬೇರೆ, ಆದರೆ ಸತ್ಯ ಒಂದು. ಅಧ್ಯಾಯ 12 ಗರುಡ ಪುರಾಣದ ಅಂತಿಮ ಬೋಧನೆ: ಆತ್ಮವನ್ನು ತಿಳಿದುಕೊಳ್ಳುವುದು ಸರ್ವ ಲೋಕಗಳನ್ನು ಜಯಿಸುವುದಕ್ಕಿಂತ ಮಹತ್ತರ. ಪ್ರಿಯ ಶ್ರೋತೃಗಳೇ, ನೀನು ಈ ದೇಹವಲ್ಲ, ನೀನು ಈ ಭಯವಲ್ಲ, ನೀನು ಈ ದುಃಖವಲ್ಲ, ನೀನು ನಿತ್ಯ ಚೈತನ್ಯ. ಈ ಅಧ್ಯಾಯದ ಅಂತಿಮ ಮೌನ ಪ್ರಶ್ನೆ: ನೀನು ನಿನ್ನನ್ನು ದೇಹವಾಗಿ ಬದುಕುತ್ತೀಯಾ, ಆತ್ಮವಾಗಿ ಎಚ್ಚರಗೊಳ್ಳುತ್ತೀಯ? ಇದೊಂದಿಗೆ ಗರುಡ ಪುರಾಣದ ಆಳವಾದ ತತ್ವಯಾತ್ರೆ ಪರಮ ಸತ್ಯದಲ್ಲಿ ಲೀನವಾಗುತ್ತೆ. ಇನ್ನು ಅಧ್ಯಾಯ 13: ಭಕ್ತಿ ಮತ್ತು ಪರಮ ಭಗವಂತನ ಅನುಗ್ರಹ. ಪ್ರಿಯ ಶ್ರೋತೃಗಳೇ, ಜ್ಞಾನವು ಬೆಳಕು, ಕರ್ಮವು ಮಾರ್ಗ, ಆದರೆ ಭಕ್ತಿ ಅದು ದೇವರ ಹೃದಯದ ಬಾಗಿಲು. ಗರುಡನು ಭಗವಂತನು ಹೀಗೆ ಕೇಳು: ಪ್ರಭು, ಕರ್ಮದ ಬಂಧನದಿಂದ ಹೊರಬರಲು ಸುಲಭ ಮಾರ್ಗ ಯಾವುದು? ಜ್ಞಾನವು ಎಲ್ಲರಿಗೂ ಸಾಧ್ಯವೇ? ಶ್ರೀ ಮಹಾವಿಷ್ಣು ಹೇಳುತ್ತಾನೆ: ಗರುಡ, ಕಠಿಣ ತಪಸ್ಸು ಎಲ್ಲರಿಗೂ ಸಾಧ್ಯವಿಲ್ಲ, ಆಳವಾದ ಜ್ಞಾನ ಎಲ್ಲರಿಗೂ ಲಭಿಸುವುದಿಲ್ಲ, ಆದರೆ ಭಕ್ತಿ ಯಾರಿಗೂ ಅಸಾಧ್ಯವಲ್ಲ. ಹೃದಯದಿಂದ ಕರೆಯುವ ಒಂದು ನಾಮವು ನನ್ನನ್ನು ತಲುಪುತ್ತದೆ. ಭಕ್ತಿ ಎಂದರೇನು? ಭಕ್ತಿ ಎಂದರೆ ಸ್ವಾರ್ಥವಿಲ್ಲದ ಪ್ರೀತಿ, ಸಂಪೂರ್ಣ ಶರಣಾಗತಿ, ನಾನು ಎನ್ನುವ ಅಹಂಕಾರದ ವಿಲಯ. ವಿಷ್ಣು ಮುಂದುವರಿಸುತ್ತ: ಯಾರು ನನಗೆ ಸಂಪೂರ್ಣವಾಗಿ ಶರಣಾಗುತ್ತಾರೋ ಅವರ ಪಾಪಗಳನ್ನು ನಾನು ಕರಗಿಸುತ್ತೇನೆ, ಅವರ ಕರ್ಮಗಳನ್ನು ನಾನು ಹೊರುತ್ತೇನೆ, ಅವರಿಗೆ ನಾನು ಮಾರ್ಗವೂ ಆಗುತ್ತೇನೆ, ಗಮ್ಯವೂ ಆಗುತ್ತೇನೆ. ನಾಮಸ್ಮರಣೆ ಮಹಿಮೆ. ಒಂದು ನಾಮ: ನಾರಾಯಣ. ಭಯದ ಕ್ಷಣದಲ್ಲಿ ಉಚ್ಚರಿಸಿದರೂ, ದುಃಖದ ಕ್ಷಣದಲ್ಲಿ ಕರೆದರೂ ಅದು ಆತ್ಮವನ್ನು ರಕ್ಷಿಸುತ್ತದೆ. ಭಕ್ತಿ 3 ರೂಪಗಳಲ್ಲಿ ಬೆಳೆಯುತ್ತದೆ: ಶ್ರವಣ, ದೇವರ ಕಥೆಗಳನ್ನು ಕೇಳುವುದು; ಕೀರ್ತನ, ದೇವರ ನಾಮವನ್ನು ಹಾಡುವುದು; ಸ್ಮರಣ, ಸದಾ ದೇವರನ್ನು ಮನದಲ್ಲಿ ನೆನಪಿಸುವುದು. ಈ 3 ಸೇರಿ ಹೃದಯವನ್ನು ಶುದ್ಧಗೊಳಿಸುತ್ತದೆ. ವಿಷ್ಣು ಅಂತಿಮವಾಗಿ ಹೇಳುತ್ತಾನೆ: ಗರುಡ, ಭಕ್ತನನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಅವನು ನನ್ನತ್ತ ಒಂದು ಹೆಜ್ಜೆ ಇಟ್ಟರೆ ನಾನು ಅವನತ್ತ 1000 ಹೆಜ್ಜೆ ಇಡುತ್ತೇನೆ. ಪ್ರಿಯ ಶ್ರೋತೃಗಳೇ, ಭಕ್ತಿ ದೊಡ್ಡ ಯಜ್ಞವಲ್ಲ, ಭಕ್ತಿ ದೊಡ್ಡ ಮಂತ್ರವೂ ಅಲ್ಲ. ಅದು ನಿಷ್ಕಪಟ ಹೃದಯ, ಅದು ಕಣ್ಣೀರಿನ ಪ್ರಾರ್ಥನೆ, ಅದು ಶರಣಾಗತಿಯ ನಿಶಬ್ದತೆ. ಈ ಅಧ್ಯಾಯದ ಮೌನ ಪ್ರಶ್ನೆ: ನೀನು ದೇವರನ್ನು ಹುಡುಕುತ್ತಿದ್ದೀಯಾ ಅಥವಾ ದೇವರ ಮೇಲೆ ನಂಬಿಕೆಯಿಂದ ಶರಣಾಗುತ್ತಿದ್ದೀಯಾ? ಈ ಭಕ್ತಿ ಮಾರ್ಗವೇ ಸುಲಭ ಮಾರ್ಗ, ಅನುಗ್ರಹವೇ ಅಂತಿಮ ರಕ್ಷಣೆ. ಇನ್ನು ಅಧ್ಯಾಯ 14: ಕಲಿಯುಗದ ಧರ್ಮ ಮತ್ತು ಮಾನವನ ಪತನ. ಪ್ರಿಯ ವೀಕ್ಷಕರೇ, ಯುಗಗಳು ಬದಲಾಗುತ್ತವೆ, ಧರ್ಮದ ಸ್ಥಿತಿ ಬದಲಾಗುತ್ತದೆ, ಮನುಷ್ಯನ ಚಿತ್ತವು ಬದಲಾಗುತ್ತದೆ. ಸತ್ಯಯುಗದಲ್ಲಿ ಧರ್ಮವು 4 ಕಾಲುಗಳ ಮೇಲೆ ನಿಂತಿತ್ತು, ತ್ರೇತಾಯುಗದಲ್ಲಿ 3, ದ್ವಾಪರ ಯುಗದಲ್ಲಿ 2. ಆದರೆ ಕಲಿಯುಗದಲ್ಲಿ ಧರ್ಮವು ಕೇವಲ 1 ಕಾಲಿನ ಮೇಲೆ ನಿಂತಿದೆ. ಗರುಡನು ಹೀಗೆ ಪ್ರಶ್ನಿಸುತ್ತಾನೆ: ಪ್ರಭು, ಕಲಿಯುಗದಲ್ಲಿ ಮಾನವನ ಸ್ಥಿತಿ ಏನು? ಧರ್ಮ ಉಳಿಯುತ್ತದೆಯೇ? ಶ್ರೀ ಮಹಾವಿಷ್ಣು ಹೇಳುತ್ತಾನೆ: ಗರುಡ, ಕಲಿಯುಗದಲ್ಲಿ ಸತ್ಯವು ದುರ್ಬಲವಾಗುತ್ತದೆ, ಅಸತ್ಯವು ಬಲಿಷ್ಠವಾಗುತ್ತದೆ, ಧನವೇ ಮಾನದಂಡವಾಗುತ್ತದೆ, ಧರ್ಮವು ಮರೆತು ಹೋಗುತ್ತದೆ. ಜನರು ರೂಪವನ್ನು ಪೂಜಿಸುತ್ತಾರೆ, ಆದರೆ ತತ್ವವನ್ನು ಮರೆತು ಬಿಡುತ್ತಾರೆ. ಕಲಿಯುಗದ ಲಕ್ಷಣಗಳು: ಪೋಷಕರಿಗೆ ಗೌರವ ಕಡಿಮೆಯಾಗುತ್ತದೆ, ಗುರುಗಳ ಮಾತು ತಳ್ಳಿ ಹಾಕಲಾಗುತ್ತದೆ, ಸ್ನೇಹ ಸ್ವಾರ್ಥದ ಮೇಲೆ ನಿಂತಿರುತ್ತದೆ, ದಾನ ಪ್ರದರ್ಶನವಾಗುತ್ತದೆ,
ಸತ್ಯವು ದುರ್ಬಲರ ಆಯುಧವಾಗುತ್ತದೆ. ವಿಷ್ಣು ಮುಂದುವರಿಸುತ್ತಾನೆ, ಮಾನವನು ಹೊರಗಿನ ಆಭರಣಗಳಲ್ಲಿ ತೊಡಗಿರುತ್ತಾನೆ, ಆದರೆ ಒಳಗಿನ ಶೂನ್ಯತೆಯನ್ನು ಯಾರೂ ಕಾಣುವುದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ ಇವುಗಳೇ ಅವನ ಆಡಳಿತಗಾರರಾಗಿರುತ್ತಾರೆ. ಮಾನವನ ಪತನ ಹೇಗೆ? ಪತನ ಒಂದು ಕ್ಷಣದಲ್ಲಿ ಆಗುವುದಿಲ್ಲ. ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ ಆರಂಭವಾಗುತ್ತದೆ. ಒಂದು ಸುಳ್ಳು, ಒಂದು ಅನ್ಯಾಯ, ಒಂದು ಅಹಂಕಾರ, ಇವುಗಳೆಲ್ಲ ಸೇರಿ ಜೀವನದ ದಿಕ್ಕನ್ನು ಬದಲಿಸುತ್ತವೆ. ಆದರೆ ಕಲಿಯುಗ ಸಂಪೂರ್ಣ ಕತ್ತಲೆಯಲ್ಲ. ವಿಷ್ಣು ಹೀಗೆ ಹೇಳುತ್ತಾನೆ, ಗರುಡ, ಕಲಿಯುಗದಲ್ಲಿ ಒಂದು ಮಹಾವರ ಇದೆ. ನಾಮಸ್ಮರಣೆ ಮಾತ್ರದಿಂದಲೂ ಮಾನವನು ಮುಕ್ತಿ ಪಡೆಯಬಹುದು. ಸತ್ಯಯುಗದಲ್ಲಿ ಕಠಿಣ ತಪಸ್ಸು ಅಗತ್ಯ, ತ್ರೇತಾಯುಗದಲ್ಲಿ ಯಜ್ಞ ಅಗತ್ಯ, ದ್ವಾಪರದಲ್ಲಿ ಪೂಜೆ ಅಗತ್ಯ, ಆದರೆ ಕಲಿಯುಗದಲ್ಲಿ ಭಕ್ತಿಯಿಂದ ಉಚ್ಚರಿಸಿದ ಒಂದು ನಾಮ ಸಾಕು. ಪ್ರಿಯ ಶ್ರೋತೃಗಳೇ, ಕಲಿಯುಗದ ದೋಷಗಳು ಯುಗ, ಆದರೆ ಅದೇ ಸಮಯದಲ್ಲಿ ಅತ್ಯಂತ ಸುಲಭ ಮುಕ್ತಿಯ ಯುಗ. ಧರ್ಮ ಕುಗ್ಗಿದರೂ ಭಕ್ತಿ ಇನ್ನೂ ಜೀವಂತವಾಗಿದೆ. ಈ ಅಧ್ಯಾಯದ ಮೌನ ಪ್ರಶ್ನೆ: ಕಲಿಯುಗವನ್ನು ದ್ವೇಷಗಳ ಯುಗವೆಂದೇ ದೂರುತ್ತೀಯ, ಅಥವಾ ಅದನ್ನು ಅವಕಾಶವೆಂದು ಬಳಸುತ್ತೀಯ? ಧರ್ಮವನ್ನು ಕಾಪಾಡುವುದು ಲೋಕದ ಕರ್ತವ್ಯವಲ್ಲ, ಅದು ಪ್ರತಿಯೊಬ್ಬ ಹೃದಯದ ಕರ್ತವ್ಯ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಧ್ಯಾಯಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.